Hello everyone, welcome back to Namala X Bengaluru presents current issue of the day, episode number 133. In today's episode, we are going to study a very important topic, that is Indus script. In this video, we will see why Indus script is in news. We will also have a brief discussion about Indus Valley civilization, and we will also discussion about Indus Valley script and attempts to decipher it. So ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ ತಮಿಳ್ನಾಡು ಚೀಫ್ ಮಿನಿಸ್ಟರ್ ದಟ್ ಈಸ್ ಮಿನಿಸ್ಟರ್ MK Stalin ಹ್ಯಾಸ್ ಅನೌನ್ಸ್ಡ್ $1 million ಪ್ರೈಸ್. ಓಕೆ, $1 million ಪ್ರೈಸ್ ಫಾರ್ ಸಕ್ಸಸ್ಫುಲಿ ಡೆಸಿಫರಿಂಗ್ ದ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್, ಹೈಲೈಟಿಂಗ್ ದ ಸಿಗ್ನಿಫಿಕೆನ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಏನ್ಷಿಯಂಟ್ ಸಿವಿಲೈಸೇಷನ್. ಓಕೆ, ಸೊ ಇನ್ ಹಿಸ್ಟರಿಯಲ್ಲಿ ನೀವು ಓದುವಾಗ ನೋಡಿರ್ತೀರ, ಪ್ರೀ ಹಿಸ್ಟರಿ, ಪೋಸ್ಟ್ ಹಿಸ್ಟರಿ ಅಂತ ಇರುತ್ತೆ. ಪ್ರೀ ಹಿಸ್ಟರಿ ಅಂತಂದರೆ ಅಲ್ಲಿ ಬರೆಯುವಾಗ ಅಥವಾ ಲಿಪಿ ಇದ್ದಿಲ್ಲ, ಓಕೆ, ಲಿಟ್ರೇಚರ್ ಇದ್ದಿಲ್ಲ. ಪೋಸ್ಟ್ ಹಿಸ್ಟರಿ ಅಂದರೆ ಲಿಟ್ರೇಚರ್ ಇತ್ತು, ಸೊ ದೇರ್ ವಾಸ್ ಅ ಸ್ಕ್ರಿಪ್ಟ್ ಪ್ರೆಸೆಂಟ್ ಆ್ಯಂಡ್ ಯು ಆರ್ ಏಬಲ್ ಟು ರೀಡ್ ದ ಸ್ಕ್ರಿಪ್ಟ್. ಬಟ್ ದೇರ್ ಈಸ್ ಆಲ್ಸೋ ಏಜ್ ವಿಚ್ ಇಸ್ ಕಾಲ್ಡ್ ಅಸ್ ಪ್ರೋಟೋ ಹಿಸ್ಟರಿ. ಪ್ರೋಟೋ ಹಿಸ್ಟರಿ ಅಂತಂದರೆ ಇನ್ಸ್ಕ್ರಿಪ್ಷನ್ಸ್ ಅಥವಾ ಲಿಟ್ರೇಚರ್ ಅಥವಾ ಸ್ಕ್ರಿಪ್ಟ್ ಇದೆ, ಬಟ್ ದ ಸ್ಕ್ರಿಪ್ಟ್ ಹ್ಯಾಸ್ ನಾಟ್ ಎಟ್ ಬಿನ್ ಡಿಸೆಫರ್ಡ್ ಆರ್ ನಾಟ್ ಎಟ್ ಬಿನ್ ಡೆಸಿಫರ್ಡ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಓದು ಬರಹ ಇದ್ದಿಲ್ಲ ಅಂತಂದರೆ ರಾಂಗ್ ಆಗುತ್ತೆ. ಓದು ಬರಹ ಲಿಪಿ ಎಲ್ಲ ಇತ್ತು, ಬಟ್ ಆದರೆ ಪ್ರೆಸೆಂಟ್ ಡೇಯಲ್ಲಿ ನಾವು ಆ ಲಿಪಿನ ಇನ್ನೂ ಆದರೂ ಕೂಡ ಅದನ್ನ ಡೆಸಿಫರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಅದಕ್ಕೋಸ್ಕರ ಆ ಟೈಮ್ ಪೀರಿಯಡ್ನ ಪ್ರೋಟೋ ಹಿಸ್ಟರಿ ಅಂತ ಕರಿತೀವಿ. ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡರ್ JS1 ಆರ್ಟ್ ಆ್ಯಂಡ್ ಕಲ್ಚರ್, ಆಲ್ಸೋ JS1 ಏನ್ಷಿಯಂಟ್ ಹಿಸ್ಟರಿ ಬರುತ್ತೆ. ಇದು ಆಂಥ್ರೋಪಾಲಜಿ ಆಪ್ಷನ್ ಇದ್ದರೆ ಆಂಥ್ರೋಪಾಲಜಿಲಿ ಕೂಡ ಬರುತ್ತೆ ಇದು. ಓಕೆ, ಅಥವಾ ಸೋಷಿಯಾಲಜಿ ಹಿಸ್ಟರಿ ಇದ್ದರೆ ಸೋಷಿಯಾಲಜಿ ಅಥವಾ ಹಿಸ್ಟರಿ ಆಪ್ಷನ್ ಇದ್ದರೆ ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ 1 million ಅನೌನ್ಸ್ ಮಾಡಿದ್ದಾರೆ ಅಂದರೆ ಜಸ್ಟ್ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಅದನ್ನು ಡೆಸಿಫರ್ ಮಾಡೋದಕ್ಕೋಸ್ಕರ $1 million ಅನೌನ್ಸ್ ಮಾಡಿದ್ರೆ ಅಂದರೆ ಆ ಡೆಸಿಫರ್ ಮಾಡಿದರೆ ಇಂಪಾರ್ಟೆಂಟ್ ಸಿವಿಲೈಸೇಷನ್ ಸಚ್ ಎಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಎಷ್ಟೊಂದು ಮಿಸ್ಟರೀಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಬಗ್ಗೆ ಇದಕ್ಕಿಂತ ಮುಂಚೆ ಯಾವ್ಯಾವ ಎಫರ್ಟ್ಸ್ ಮಾಡಿದ್ರು. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ನ ಡೆಸಿಫರ್ ಮಾಡೋದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಫಸ್ಟ್ ಏನಂತಂದರೆ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಈಸ್ ಇನ್ ಪಿಕ್ಟೋಗ್ರಫಿಕ್ ಫಾರ್ಮ್, ಅಂದರೆ ಅದರಲ್ಲಿ ವರ್ಡ್ಸ್ಗಿಂತ ಪಿಕ್ಚರ್ಸ್ ಜಾಸ್ತಿ ಇದೆ, ಸರಿನಾ? ಪಿಕ್ಟೋಗ್ರಫಿಕ್ ಫಾರ್ಮಲ್ಲಿದೆ, ಹಾಗಾಗಿ ಅದನ್ನ ಡೆಸಿಫರ್ ಮಾಡೋದು ಈಸಿ ಅಲ್ಲ. ಆಮೇಲೆ ನಾರ್ಮಲಾಗಿ ನೀವು ಯಾವುದೇ ಒಂದು ಲಿಪಿನ ಡೆಸಿಫರ್ ಮಾಡೋಕಂದ್ರೆ ಯು ನೀಡ್ ಅಟ್ಲೀಸ್ಟ್ ಒಂದು ಲೆಂತ್ ಆಗಿರುವಂಥ ಸೆಂಟೆನ್ಸ್ ಇರಬೇಕು. ಒಂದು ಕಲ್ಲಿನ ಮೇಲೆ ಇನ್ಸ್ಕ್ರಿಪ್ಷನ್ ಇತ್ತಂದರೆ ಒಂದು ಲೆಂತಲ್ಲಿ ಸೆಂಟೆನ್ಸ್ ಇರುತ್ತೆ, ಆವಾಗ ಒಂದೆರಡು ವರ್ಡ್ಸ್ ಅಲ್ಲಿ ರಿಪೀಟ್ ಆಗಿರುತ್ತೆ. ಆ ವರ್ಡ್ಸ್ ರಿಪೀಟ್ ಆದಾಗ ಯು ವಿಲ್ ಬಿ ಏಬಲ್ ಟು ಅನಲೈಸ್ ಇಟ್ ಆ್ಯಂಡ್ ಡೆಸಿಫರ್ ದ ಸ್ಕ್ರಿಪ್ಟ್. ಬಟ್ ವೇರ್ ಇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸಲ್ಲಿ ಅವಾಗ ಯಾವುದೋ ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್ ಆಗಲಿ ಅಥವಾ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಆಗಲಿ ಅದು ಯಾವುದು ಸಿಕ್ಕಿಲ್ಲ. ನಮಗೆ ಇನ್ಸ್ಕ್ರಿಪ್ಷನ್ ಸಿಕ್ಕಿರೋದು ಏನಂತಂದರೆ ಅಥವಾ ಇನ್ಸ್ಕ್ರೈಬ್ ಆಗಿರೋದು ಯಾವುದ್ರ ಮೇಲೆ ಅಂದರೆ ಓನ್ಲಿ ಇಂಡಸ್ ವ್ಯಾಲಿ ಸೀಲ್ಸ್ ಮೇಲೆ. ಆ ಇಂಡಸ್ ವ್ಯಾಲಿ ಸೀಲ್ಸ್ ಸ್ಕ್ವೇರ್ ಅಥವಾ ರೆಕ್ಟಾಂಗುಲರ್ ಶೇಪಲ್ಲಿ ಇರ್ತಿತ್ತು, ಅದು ಚಿಕ್ಕದಾದಂಥ ಶೇಪು ಅಥವಾ ಸೀಲ್ಸ್ ಮೇಲೆ ಸಿಗ್ತಾ ಇತ್ತು. ಆ ಸೀಲ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ವರ್ಡ್ಸ್ನ ಬರಿಬೋದಿತ್ತು. ಓಕೆ, 3-4 ವರ್ಡ್ಸ್ ಅಥವಾ ಲೆಟರ್ಸ್ನ ಬರಿಬೋದಿತ್ತು. ಹಾಗಾಗಿ ಅದನ್ನ ಡೆಸಿಫರ್ ಮಾಡೋದು ತುಂಬ ಕಷ್ಟ ಆಗಿದೆ. ಅದಕ್ಕಾಗಿ ಅದನ್ನ ಡೆಸಿಫರ್ ಮಾಡೋಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಬ್ರಾಹ್ಮಿ ಲಿಪಿ ಇದೆ, ಅದನ್ನ ಡೆಸಿಫರ್ ಮಾಡಿದರೆ, ಯಾಕಂದರೆ ಬ್ರಾಹ್ಮಿ ಲಿಪಿನ ನಾವು ಅಶೋಕನ್ ಇನ್ಸ್ಕ್ರಿಪ್ಷನ್ಸಲ್ಲಿ ಎಷ್ಟೊಂದು ಹತ್ರ ಯೂಸ್ ಮಾಡಿದ್ದೀವಿ, ಸರಿನಾ? ವೇರಿಯಸ್ ಪ್ಲೇಸಲ್ಲಿ ಯೂಸ್ ಮಾಡಿದ್ದೀವಿ. 14 ಮೇಜರ್ ರಾಕೆಟ್ ಹಿಟ್ಸ್ನ 8 ರೀಜನ್ಸಲ್ಲಿ ಯರ್ರಗುಡಿ, ತೋಪರ, ಶಾಬಾಜ್ಗಿರ್, ಮನ್ಷೇರ, ಧೌಲಿ, ಜಾವ್ಗಢ ಎಲ್ಲ ಕಡೆ ತುಂಬ ಕಡೆ ಅಲ್ಲಿ 14 ಮೇಜರ್ ರಾಕೆಟ್ ಸಿಗುತ್ತೆ ನಿಮಗೆ. ಸೊ ಅಷ್ಟೊಂದು ಹತ್ರ ಸಿಕ್ಕಾಗ ನೀವು ಅದರಲ್ಲಿ ಕಂಪೇರ್ ಮಾಡಿ ಅದನ್ನ ಡೆಸಿಫರ್ ಮಾಡೋದಾಗಿತ್ತು. ಹಾಗಾಗಿ ಜೇಮ್ಸ್ ಪ್ರಿನ್ಸೆಪ್ ಅನ್ನೋರು ಅದನ್ನ ಡೆಸಿಫರ್ ಮಾಡಿದರು. He also attempted to decipher this Indus Valley script, but he was unable to because of the various shortcomings which I have told you. ಹಾಗಂತ ಇದನ್ನ ಡೆಸಿಫರ್ ಮಾಡೋದಕ್ಕೆ ಮುಂಚೆ ಯಾವುದು ಎಫರ್ಟ್ ಆಗಿಲ್ಲ ಅಂತಂದರೆ ರಾಂಗ್ ಆಗುತ್ತೆ. ಅದಕ್ಕೆ ಡೆಸಿಫರ್ ಮಾಡೋದಕ್ಕೆ ಕೆಲವೊಂದು ಎಫರ್ಟ್ ಆಗಿದೆ, ಎಫರ್ಟ್ಸ್ ಕೂಡ ಹಾಕಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಎಫರ್ಟ್ಸ್ ಯಾವುದು ಅಂತಂದರೆ BA ಮುಖೋಪಾಧ್ಯಾಯ ಥಿಯರೀಸ್ ಅಥವಾ ಬಹತಾ ಅನ್ಸುಮಲಿ ಮುಖೋಪಾಧ್ಯಾಯ ಥಿಯರೀಸ್. ಇವರೇ BA ಮುಖೋಪಾಧ್ಯಾಯ ಅಂತ. ಅವರ ಪ್ರಕಾರ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್, she suggests that script had practical use, serving commercial purposes like trade permits and tax stamp rather than religious or literary functions. ಓಕೆ, ಇವರ ಪ್ರಕಾರ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ನ ಮೇಜರ್ ಆಗಿ ಟ್ರೇಡ್ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾ ಇದ್ವಿ. ಸೀಲ್ ಹಾಕೋದಾಗಲಿ ಅಥವಾ ಸ್ಟ್ಯಾಂಪ್ ಹಾಕೋದಾಗಲಿ ಅದರಲ್ಲಿ ಯೂಸ್ ಮಾಡ್ಕೋತಾ ಇದ್ವಿ. ಲೆಸ್ ಯೂಸ್ ಇನ್ ರಿಲಿಜಿಯಸ್ ಆರ್ ಲಿಟರರಿ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಬಟ್ ಶಿ ವಾಸ್ ಜಸ್ಟ್ ಸ್ಟಡಿ ಮಾಡಿದ್ರೆ ಇದ್ರಲ್ಲಿ ಯೂಸ್ ಮಾಡುವಂತ, ಬಟ್ ಶಿ ವಾಸ್ ನಾಟ್ ಏಬಲ್ ಟು ಕಂಪ್ಲೀಟ್ಲಿ ಡೆಸಿಫರ್ ಇಂಡಸ್ ಸ್ಕ್ರಿಪ್ಟ್. ಇದಾದಮೇಲೆ ಅನದರ್ ಮೋಸ್ಟ್ ಕ್ಲೋಸೆಸ್ಟ್ ಡೆಸಿಫರೇಷನ್ ಬಂದಿದ್ದು ಯಾರು ಅಂತಂದರೆ ಆಸ್ಕೋ ಪಾರ್ಪೋಲಾಸ್ ದ್ರಾವಿಡಿಯನ್ ಹೈಪೋಥೆಸಿಸ್. ಆಸ್ಕೋ ಪಾರ್ಪೋಲಾ ಅವರು
ಇನ್ಸ್ಕ್ರಿಪ್ಷನ್ಸ್ನ ಸ್ಟಡಿ ಮಾಡ್ತಾಯಿದ್ರು. ಅವರು ಈ ಸ್ಕ್ರಿಪ್ಟ್ನ ಸ್ಟಡಿ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಹಿ ಪ್ರಪೋಸಸ್ ಅ ಲೋಗೋ ಸಿಲೆಬಿಕ್ ಸಿಸ್ಟಮ್ ವೇರ್ ಪಿಕ್ಟೋಗ್ರಾಮ್ಸ್ ರೆಪ್ರೆಸೆಂಟ್ ವರ್ಡ್ಸ್ ಆರ್ ಸೌಂಡ್ಸ್, ದಟ್ ಈಸ್ ಫೋನೆಟಿಕ್ ರಿಬಸಸ್. ಓಕೆ, ಇವ್ರು ಏನು ಹೇಳ್ತಾರೆ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ ಇಂಡಸ್ಕ್ರಿಪ್ಟ್ ಪಿಕ್ಟೋಗ್ರಾಫಿಕ್ ಆಗಿತ್ತು. ಸೊ ಇವರು ಆ ಪಿಕ್ಟೋಗ್ರಾಫಿಕಲ್ಲಿರುವಂಥ ಒಂದು ವರ್ಡ್ನ ಆ ಪಿಕ್ಚರ್ಲಿರುವಂಥ ಒಂದು ಎನಿಮಲ್ ಆಗಲಿ ಯಾವುದೋ ಒಂದು ವರ್ಡ್ಸ್ ಸಿಮಿಲರ್ ಆಗಿ ಯಾವ ಸೌಂಡ್ ಅಥವಾ ಯಾವುದೋ ಒಂದು ಪ್ರಾಣಿನ ಎಂಫಸೈಸ್ ಮಾಡುತ್ತಲ್ಲ ಅದಕ್ಕೆ ಕಂಪೇರ್ ಮಾಡ್ತಾಯಿದ್ರು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆ ಪಿಕ್ಟೋಗ್ರಾಫಿಕಲ್ಲಿ ಯಾವುದೋ ಒಂದು ಗುಡುಗಿನಂಥ ಒಂದು ಸಿಂಬಲ್ ಇತ್ತಂದರೆ, ಓಕೆ ಇಟ್ ಈಸ್ ಸಿಗ್ನಲಿಂಗ್ ಥಂಡರ್ ಕೈಂಡ್ ಆಫ್ ಥಿಂಗ್ ಆರ್ ಲೌಡ್ ಸೌಂಡ್ನ ಸಿಗ್ನಲ್ ಮಾಡ್ತಿದೆ ಅಂತ. ಆ ಥರ ಇನಿಷಿಯಲ್ ಆಗಿ ಲೈಕ್ ಲ್ಯಾಂಗ್ವೇಜ್ ಒರಿಜಿನ್ ಆಗಿತ್ತು ಅಂತ ಹೈಪೋಥೆಸಿಸ್ ಮಾಡ್ತಾರೆ. ಅದೇ ಥರ ಇವರು ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರ್ ಮಾಡೋಕ್ಕೆ ಟ್ರೈ ಮಾಡಿದರು. ಇವರು ಫಾರ್ ದ ಫಸ್ಟ್ ಟೈಮ್ ಹಿ ಲಿಂಕ್ಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಕ್ರಿಪ್ಟ್ ಟು ದ್ರಾವಿಡಿಯನ್ ಸ್ಕ್ರಿಪ್ಟ್. ಓಕೆ, ಇದಕ್ಕಿಂತ ಮುಂಚೆ ಥಿಯರೀಸ್ ಎಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ, ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಈಸ್ ನಥಿಂಗ್ ಬಟ್ ಅ ಪ್ರಿಡೆಸೆಸರ್ ಆಫ್ ಸಂಸ್ಕೃತ್ ಸ್ಕ್ರಿಪ್ಟ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಓಕೆ, ಸೊ ದ ಲಿಂಕ್ಸ್ ದ ಸ್ಕ್ರಿಪ್ಟ್ ಟು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಕೌಂಟರಿಂಗ್ ಥಿಯರೀಸ್ ಟ್ರೈಯಿಂಗ್ ಇಟ್ ಟು ಸಾಂಸ್ಕ್ರಿಟಿಕ್ ಟ್ರೆಡಿಷನ್ಸ್. ಇವರ ಪ್ರಕಾರ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಈಸ್ like derived from, or Dravidian script is derived from Indus Valley script rather than Sanskrit script ಅಂತ ಹೇಳ್ತಾರೆ. Then he also draws connections to the Tamil Nadu's ಕೀಳದಿ ಎಕ್ಸ್ಕವೇಷನ್ಸ್. ರೀಸೆಂಟ್ ಲಾಸ್ಟ್ 1-2 years ಅಲ್ಲಿ ಕೀಳದಿಯಲ್ಲಿ ಎಕ್ಸ್ಕವೇಷನ್ಸ್ ಆಗ್ತಾ ಇದೆ. ಅಲ್ಲಿ ಕೂಡ ಹಲವಾರು ಸೀಲ್ಸ್ ಎಲ್ಲ ಸಿಕ್ಕಿದೆ. ಆ ಸೀಲ್ಸ್ ಅಲ್ಲಿ ಸಿಕ್ಕಿರುವಂಥ ಕೆಲವೊಂದು ವರ್ಡ್ಸ್ ಅಥವಾ ಸಿಂಬಲ್ಸ್ ಏನಿದೆ, ದೇ ಆರ್ ಮೋಸ್ಟ್ ಸಿಮಿಲರ್ ಟು ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್. ಅದಕ್ಕೋಸ್ಕರ he drew attention or comparison between Dravidian script as well as Indus Valley script. Okay, he says that you can study the Indus Valley script better by connecting it with the Dravidian script rather than connecting it with the Sanskrit script ಅಂತ ಹೇಳಿದ್ರು ಅವರು. ಓಕೆ, ಸೊ ವಿಚ್ ಶೇರ್ ಸಿಮಿಲರ್ ವಿತ್ ಇನ್ ದ ಇಂಡಸ್ ವ್ಯಾಲಿ ಪ್ರಾಕ್ಟೀಸಸ್. ಓಕೆ, ಸೊ ಇದೆರಡು ಇಂಪಾರ್ಟೆಂಟ್ ಟ್ರೈ ಮಾಡಿದ್ದಾರೆ. ಹಲವಾರು ಎಫರ್ಟ್ ನಡೀತಾ ಇದೆ, ಬಟ್ ಕಂಪ್ಲೀಟಾಗಿ ಏನು 2 ಸಫರ್ ಮಾಡಿಲ್ಲ. ಬಟ್ ಇವಾಗ ಇನ್ಸೆಂಟಿವ್ ಸಿಕ್ಕಿದೆ, ಅಂದರೆ $1 lakh ಸಿಗುತ್ತಾ ಇದೆ ಅಂತಂದರೆ ಇವಾಗ ಮೋರ್ ಸ್ಟಡೀಸ್ ಅದರಲ್ಲಿ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಹೌ ದೇ ಆರ್ ಗೋಯಿಂಗ್ ಟು ಡಿಸಿಫರ್. ಸೊ ಅವ್ರು ಡಿಸ್ಕವರ್ ಮಾಡೋವರೆಗೂ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕೆಲವೊಂದು ಕೀ ವರ್ಡ್ಸ್ನ ಅಥವಾ ಕೀ ಇಶ್ಯೂಸ್ನ ನೋಡ್ಕೊಂಬರೋಣ, ಅಥವಾ ಕೀ ಪಾಯಿಂಟ್ಸ್ನ ನೋಡೋಣ. ಸೊ ಅಬೌಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಲೈನ್ ಲೊಕೇಶನ್, ಇಟ್ ಫ್ಲರಿಶ್ಡ್ ಬಿಟ್ವೀನ್ 2600 BCE to 1900 BCE. Earlier settlements trace back to Mehrgarh. Okay, Mehrgarh is a Neolithic site which is present in Balochistan. Mehrgarh is considered as a predecessor to Indus Valley civilization. Then Indus Valley civilization is a contemporary to Egyptian civilization, like Mesopotamian civilization and Chinese Huangbo civilization. ಅವೆಲ್ಲದಕ್ಕೂ ಕೂಡ ಇದು ಕಂಟೆಂಪ್ರರಿ ಆಗಿದೆ. ಆ್ಯಂಡ್ ದೆನ್ ಇಟ್ ಕವರ್ಡ್ ಅರೌಂಡ್ 1.5 million square kilometers ಅಕ್ರಾಸ್ ಮಾಡರ್ನ್ ಇಂಡಿಯಾ, ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಓಕೆ, ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಯಾವುದು ಅಂತಂದರೆ ಸರ್ಕೋಟೆಡ ಬರುತ್ತೆ ಪಾಕಿಸ್ತಾನಲ್ಲಿ. ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಯಾವುದು ಅಂತಂದರೆ ರಾಮ್ಪುರ ಬರುತ್ತೆ ಉತ್ತರ ಪ್ರದೇಶದಲ್ಲಿ. ನಾರ್ದರ್ನ್ ಮೋಸ್ಟ್ ಪಾರ್ಟ್ ಯಾವುದು ಅಂತಂದರೆ ಕಾಶ್ಮೀರದಲ್ಲಿ ಬರುತ್ತೆ. ಸದರ್ನ್ ಮೋಸ್ಟ್ ಪಾರ್ಟ್ ಯಾವುದು ಅಂತಂದರೆ ಇನಾಮ್ಗಾಂವ್ ಅಂತ ಬರುತ್ತೆ ಮಹಾರಾಷ್ಟ್ರದಲ್ಲಿ. ಓಕೆ, ದೀಸ್ ಆರ್ ದ 4 extremes ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ಬೋದು. ದೆನ್ ಅರ್ಬನ್ ಫೀಚರ್ಸ್, ಒನ್ ಆಫ್ ದ ಮೋಸ್ಟ್ ಯೂನಿಕ್ ಫೀಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವುದು ಅಂತಂದರೆ ಅರ್ಬನ್ ಪ್ಲಾನಿಂಗ್. ಓಕೆ, ದಿಸ್ ಅರ್ಬನ್ ಪ್ಲಾನಿಂಗ್ ಏನಂತಂದರೆ ಇವಾಗಿರುವಂಥ ಮಾಡರ್ನ್ ಸಿಟೀಸ್ ಇದಾವಲ್ಲ ಅದಕ್ಕಿಂತ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅರ್ಬನ್ ಸಿಟೀಸ್ನ ಬಿಲ್ಡ್ ಮಾಡಿದ್ರು ಆ ಕಾಲದಲ್ಲಿ. ಸೊ ಫೀಚರ್ಸ್ ಏನಂತಂದರೆ ಇಟ್ ವಾಸ್ ವೆಲ್ ಪ್ಲ್ಯಾನ್ಡ್ ಸಿಟೀಸ್ ವಿತ್ ಗ್ರಿಡ್ ಪ್ಯಾಟರ್ನ್ಸ್ ಆ್ಯಂಡ್ ಫೋರ್ಟಿಫೈಡ್ ಸ್ಟ್ರಕ್ಚರ್ಸ್. ಗ್ರಿಡ್ ಪ್ಯಾಟರ್ನ್ಸ್ ಅಂತಂದರೆ 90 ಡಿಗ್ರಿ ಆ್ಯಂಗಲಲ್ಲಿ ಗ್ರಿಡ್ನ ಪ್ಯಾಟರ್ನ್ ಮಾಡಿದ್ರು ಈ ಥರ. ಸೊ ಗ್ರಿಡ್ ಪ್ಯಾಟರ್ನಲ್ಲಿ ಮಾಡಿದರು. ಓಕೆ, ಗ್ರಿಡ್ ಪ್ಯಾಟರ್ನ್ ಇತ್ತು, ಜೊತೆಗೆ ಫೋರ್ಟಿಫೈಡ್ ಸ್ಟ್ರಕ್ಚರ್ ಇತ್ತು, ಅಪ್ಪರ್ ಸಿಟೆಡಲ್ ಲೋವರ್ ಸಿಟೆಡಲ್ ಅಂತ. ಸೊ ಅಪ್ಪರ್ ಸಿಟೆಡಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅರಿಸ್ಟೋಕ್ರಾಟ್ಸ್ ಆ ಥರ ಅರಿಸ್ಟೋಕ್ರಾಟ್ಸ್ ಆಗಲಿ ಹೈಯರ್ ಕಮ್ಯುನಿಟೀಸ್ ಆಗಲಿ ಸ್ಟೇ ಮಾಡ್ತಾಯಿದ್ರು. ಕೆಳಗಡೆದಲ್ಲಿ ಕಾಮನರ್ಸ್ ಪೀಪಲ್ ಇರ್ತಾಯಿದ್ರು. ಸೊ ಫೋರ್ಟಿಫೈಡ್ ಇರ್ತಾಯಿತ್ತು. ದೆನ್ ಇಟ್ ಆಲ್ಸೋ ಹ್ಯಾಡ್ ಅಡ್ವಾನ್ಸ್ಡ್ ಡ್ರೈನೇಜ್ ಸಿಸ್ಟಮ್ಸ್, ಅಂಡರ್ಗ್ರೌಂಡ್ ಸೀವೇಸ್ ಆ್ಯಂಡ್ ಎಂಫಸಿಸ್ ಆನ್ ಹೈಜೀನ್. ಓಕೆ, ಬೀದಿಯಲ್ಲಿ ಸ್ಪಿಟ್ಯೂನ್ಸ್ ಇತ್ತು, ಸ್ಟ್ರೀಟ್ ಲ್ಯಾಂಪ್ ಎಲ್ಲ ಇತ್ತು, ಜೊತೆಗೆ ಲೈಕ್ ಬಾತ್ರೂಮಿಂದ ಡೈರೆಕ್ಟಾಗಿ ಕ್ಯಾನಲ್ಗೆ ಕನೆಕ್ಷನ್ ಕೊಟ್ಟಾಯಿದ್ರು. ಜೊತೆಗೆ ಡ್ರಿಂಕಿಂಗ್ ವಾಟರ್ ಬರೋದಕ್ಕೋಸ್ಕರ ರಿವರಿಂದ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟಿದ್ರು. ಸೊ ವೆರಿ ಡೀಟೇಲ್ಡ್ ಪ್ಲಾನಿಂಗ್ ಎಲ್ಲ ಆಗಿತ್ತು ಅಲ್ಲಿ. ದೆನ್ ಗ್ರೇನರೀಸ್, ವೇರ್ ಹೌಸಸ್, ಡಾಕ್ ಯಾರ್ಡ್ಸ್ ಆ್ಯಂಡ್ ಶೋಯಿಂಗ್ ಆರ್ಗನೈಸ್ ಟ್ರೇಡ್ ಆ್ಯಂಡ್ ಫುಡ್ ಸ್ಟೋರೇಜ್. ಓಕೆ, ಗ್ರೇನರೀಸ್ ಆಗಲಿ ವೇರ್ ಹೌಸಸ್ ಆಗಲಿ ಡಾಕ್ ಯಾರ್ಡ್ಸ್ ಎಲ್ಲ ಕೂಡ ಇತ್ತು ಅದರಲ್ಲಿ. ಫಾರ್ ಎಕ್ಸಾಂಪಲ್ ಮೊಹೆಂಜೋದಾರಲ್ಲಿ ಗ್ರೇಟ್ ಗ್ಯಾನರಿ ಇತ್ತು, ಬಿಗ್ ಗ್ಯಾನರಿ ಇತ್ತು. ಆ್ಯಂಡ್ ದೆನ್ ವೇರ್ ಹೌಸ್ ಕೂಡ ಇದರಲ್ಲಿತ್ತು. ಲೋಥಾಲಲ್ಲಿ ಡಾಕ್ ಯಾರ್ಡ್ ಇತ್ತು. ಡಾಕ್ ಯಾರ್ಡ್ ಅಂದರೆ ಶಿಪ್ನ ಡಾಕ್ ಮಾಡೋದಕ್ಕೆ, ಶಿಪ್ ಟ್ರಾವೆಲ್ ಮಾಡ್ಕೊಂಬಂದು ಡಾಕ್ ಮಾಡೋದು ಡಾಕ್ ಯಾರ್ಡಲ್ಲಿ ಡಾಕ್ ಮಾಡ್ತಾರೆ. ಸೊ ಇಟ್ ಇಂಡಿಕೇಟೆಡ್ ದ್ಯಾಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ಫ್ಲರಿಶ್ಡ್ ಟ್ರೇಡ್ಸ್ ವಿತ್ ದ ಎಕ್ಸ್ಟರ್ನಲ್ ಕಂಟ್ರೀಸ್ ಆಲ್ಸೋ. ದೇರ್ ವಾಸ್ ಎಕ್ಸ್ಟರ್ನಲ್ ಟ್ರೇಡ್ ಆಸ್ ವೆಲ್ ಆಸ್ ಇಂಟರ್ನಲ್ ಟ್ರೇಡ್ ಅಂತ. ದೆನ್ ಸೊ ಆರ್ಟಿಫ್ಯಾಕ್ಟ್ಸ್. ಸೊ ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ಮೇಜರ್ ಆಗಿ ಸೀಲ್ಸ್ ಯಾವುದರಿಂದ ಮಾಡಿದ್ರು ಅಂದರೆ ಇಟ್ ವಾಸ್ ಮೇಡ್ ಅಪ್ ಆಫ್ ಸ್ಟೇಟೆಡ್
and it featured animal motifs and inscriptions in the undeciphered script. Okay, so one of the seals ಅಲ್ಲಿ we were able to like see ಪಶುಪತಿ ಮಹಾದೇವ, who is also considered as proto ಶಿವ ಅಂತ ಕನ್ಸಿಡರ್ ಮಾಡ್ತಾರೆ. ಪಶುಪತಿ ಮಹಾದೇವ who is sitting in a yogic stance, and ಅದರಲ್ಲಿ ಆ ಸೀಲಲ್ಲಿ ಕೆಲವೊಂದು ಎನಿಮಲ್ಸ್ ಕೂಡ ಕಂಡುಬರುತ್ತೆ, ಸಚ್ as ಟೈಗರ್, ಎಲಿಫೆಂಟ್ ಆ್ಯಂಡ್ ಒನ್ ಹಾರ್ನ್ ರೈನೋಸರಸ್ ಆ್ಯಂಡ್ ಬುಲ್ ಎಲ್ಲ ಕಂಡುಬರುತ್ತೆ ಅದರಲ್ಲಿ. ಓಕೆ, ಆ್ಯಂಡ್ ಇಟ್ ಆಲ್ಸೋ ಇಂಡಿಕೇಟ್ಸ್ ದಟ್ ದೇರ್ ವಾಸ್ ಅ ಎನಿಮಲ್ ವರ್ಷಿಪ್ ಅಂತ ಕನ್ಸಿಡರ್ ಮಾಡ್ತಾರೆ. ದೆನ್ ಕ್ರಾಫ್ಟ್ಮನ್ಶಿಪ್ ಯಾವುದ್ರಲ್ಲಿ ಕಂಡುಬರ್ತಾ ಇತ್ತು ಅಂದರೆ ಪಾಟರಿ, ಬೀಡ್ಸ್, ಟೆರ್ರಕೋಟಾ ಫಿಗರೆನ್ಸ್ ಆ್ಯಂಡ್ ಮೆಟಲ್ ಆರ್ಟಿಫ್ಯಾಕ್ಟ್ಸ್ ಅಲ್ಲಿ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಮೊಹಂಜೊದಾರೋದಲ್ಲಿ ಒಂದು ಟೆರ್ರಕೋಟಾ ಆಫ್ ಹಾರ್ಸ್ ಸಿಕ್ಕಿದೆ, ಆಮೇಲೆ ಲೋಥಾಲಲ್ಲಿ ಟೆರ್ರಕೋಟಾ ಆಫ್ ಪ್ಲೌ ಸಿಕ್ಕಿದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಟೆರ್ರಕೋಟಾ ಅಂದರೆ ಸ್ಮಾಲರ್ ಫೀಚರ್ಸ್, ಚಿಕ್ಕದಾಗಿ ಮಣ್ಣಿನಲ್ಲಿ ಒಂದು ಆಕೃತಿನ ಮಾಡಿರ್ತಾರೆ, ಟಾಯ್ ಥರ. Then water management, this is a very significant aspect. Reservoirs, wells and baths indicating hydraulic engineering. Okay, hydraulic engineering ಅವಾಗಲೇ ಇವರು ಕನ್ಸಿಡರ್ ಮಾಡಿ ಡಿಸ್ಕವರ್ ಮಾಡಿದೆ ಅಂತ ಹೇಳ್ಬೋದು. ಆವಾಗಲೇ ಅವರು ಯೂಸ್ ಕೂಡ ಮಾಡ್ತಾ ಇದ್ರು. ಓಕೆ, ವೆರಿ ಅಡ್ವಾನ್ಸ್ ಸಿವಿಲೈಸೇಷನ್ ಅಂತ ಹೇಳ್ಬೋದು. ಸೊ ಇವಾಗ ನಮಗೆ ಆ ಸ್ಕ್ರಿಪ್ಟ್ನ ಡೆಸಿಫರ್ ಮಾಡಿದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ಸ್ ವಿಚ್ ಹ್ಯಾಸ್ ರಿಮೈನ್ಡ್ ಅ ಮಿಸ್ಟರಿ ಟು ಅಸ್. ದೆನ್ ಇದನ್ನ ಇನಿಷಿಯಲ್ ಆಗಿ ಡಿಸ್ಕವರಿ ಮಾಡಿದ್ರು ಯಾರು ಅಂತಂದರೆ, ಸೊ ಫಸ್ಟ್ ಇನಿಷಿಯಲ್ ಡಿಸ್ಕವರಿ ಮಾಡಿದ್ದು ದಯಾರಾಮ್ ಸಾಹಿನಿ ಅವರು. ಹಿ ಡಿಸ್ಕವರ್ಡ್ ಹರಪ್ಪ ಇನ್ 1922. ಓಕೆ, ದಟ್ ಈಸ್ ವೈ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹರಪ್ಪನ್ ಸಿವಿಲೈಸೇಷನ್. ಹರಪ್ಪನ್ ಅಂತ ಯಾಕೆ ಕರೀತಾರೆ ಅಂದರೆ ಫಸ್ಟ್ ಕಂಡುಹಿಡಿಯುವಂಥ ಸಿಟಿಗೆ ಟೈಪ್ ಸೆಟ್ ಅಂತ ಕರೀತಾರೆ. ಆ ಟೈಪ್ ಸೆಟ್ ನೇಮಲ್ಲಿ ಸಿಟೀಸ್ನ ಕನ್ಸಿಡರ್ ಮಾಡ್ತಾರೆ, ಸಿಟಿ ಲೈಕ್ ಸಿವಿಲೈಸೇಷನ್ನ ಕರೀತಾರೆ. ಸೊ ಹರಪ್ಪನ್ ಸಿವಿಲೈಸೇಷನ್ಸ್ ಕರೀತಿದ್ರು ಬಿಕಾಸ್ ಹರಪ್ಪ ವಾಸ್ ದ ಟೈಪ್ ಸೆಟ್. ಟೈಪ್ ಸೆಟ್ ಅಂದರೆ ಫಸ್ಟ್ ಸಿಟಿ ಟು ಬಿ ಡಿಸ್ಕವರ್ಡ್ ಆಫ್ ಎ ಪರ್ಟಿಕ್ಯುಲರ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ದೆನ್ like R.D. Banerjee, he was the person who discovered Mohenjo-daro, which was considered to be largest settlement or largest city of Indus Valley civilization until Rakhigarhi was discovered in Haryana. Then John Marshall, he also identified similarities between Harappa and Mohenjo-daro artifacts despite the 640 kilometer distances. Okay, 640 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರೂ ಕೂಡ ಅವೆರಡರ ಮಧ್ಯೆ ಸಿಮಿಲರ್ ಆರ್ಟಿಫ್ಯಾಕ್ಟ್ಸ್ ಕಂಡು ಬಂತು. ಅವಾಗ ಅವ್ರು ಏನಂದರೆ ದೇ ಬೋತ್ ಬಿಲಾಂಗ್ ಟು ಸಿಮಿಲರ್ ಸಿವಿಲೈಸೇಷನ್, ದ್ಯಾಟ್ ಈಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದಾದಮೇಲೆ ಲೈಕ್ R.D. Banerjee ಆದಮೇಲೆ H.D. ಸಂಕಾಲಿಯಾ ಬರ್ತಾರೆ, ಲೈಕ್ ಮಜುಮ್ದಾರ್ ಬರ್ತಾರೆ, B.B. ಜೋಶಿ ಬರ್ತಾರೆ, ಜಗಪತಿ ಜೋಶಿ ಬರ್ತಾರೆ, B.B. ಲಾಲ್ ಬರ್ತಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವರೆಲ್ಲ ದೇ ವರ್ ಏಬಲ್ ಟು ಐಡೆಂಟಿಫೈ ಆರ್ ಡಿಸ್ಕವರ್ ಲೋಥಾಲ್, ಕಾಲಿಬಂಗನ್, ಧೋಲವೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ ಇಂಪಾರ್ಟೆಂಟ್ ಸಿಟೀಸ್. ಓಕೆ, so this is a small snippet of Indus Valley civilization. The reason behind discussing this topic was it was in current news. Okay, ಯಾವಾಗಾದರೂ ಏನಾದರೂ ಇಶ್ಯೂ ಕರೆಂಟ್ ಅಫೇರ್ಸ್ ಇತ್ತಂದರೆ ಡೈರೆಕ್ಟಾಗಿ ಕರೆಂಟ್ ಅಫೇರ್ಸ್ ಕೇಳೋದಿಲ್ಲ UPSC. ದೇ ಕ್ಯಾನ್ ಬ್ರಿಂಗ್ ದ ಆರ್ ಆಸ್ ದ ಸ್ಟಾಟಿಕ್ ಪಾರ್ಟ್ ಆಫ್ ದ ಪರ್ಟಿಕ್ಯುಲರ್ ಇಶ್ಯೂ. ಕ್ವಶನ್ ಯಾವ ಥರ ಕೇಳ್ಬೋದು ಅಂತಂದರೆ, ರೀಸೆಂಟ್ಲಿ ದ ತಮಿಳ್ನಾಡು ಗೌರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ $1 million ಪ್ರೈಸ್ ಫಾರ್ ಡೆಸಿಫರಿಂಗ್ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್. ಇನ್ ದಿಸ್ ರಿಗಾರ್ಡ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆ ಸ್ಟೇಟ್ಮೆಂಟಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ಅ ಪ್ರಾಪರ್ ಗ್ರಿಡ್ ಪ್ಯಾಟರ್ನ್ ಆಫ್ ಟೌನ್ ಪ್ಲಾನಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ಅ ಸ್ಪಿಟೋನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ವಾಸ್ ಬೋಸ್ಟ್ ಆಫ್ ವುಡನ್ ಎಕ್ಸೆಟ್ರಾ ಎಕ್ಸೆಟ್ರಾ. ದ್ಯಾಟ್ ಕ್ಯಾನ್ ಬಿ ಸ್ಟೇಟ್ಮೆಂಟ್ಸ್. ಓಕೆ, ಆ ಥರ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ದಿಸ್ ಎಂಡ್ಸ್ ಅವರ್ ಡಿಸ್ಕಷನ್ ಫಾರ್ ಟುಡೇ. ವಿಡಿಯೋ ಎಷ್ಟಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. And if you are new to the channel, please subscribe to the channel and also click on the bell icon so that you don't miss any notification. With this, I will end the video. Jai Hind, Jai Karnataka.